ಹಾಯ್ ಫ್ರೆಂಡ್ಸ್, ಅನೇಕರು ವ್ಯಾಪಾರ ಮಾಡಲು ಆಸಕ್ತಿ ಹೊಂದಿದ್ದರೂ ಹೂಡಿಕೆ ಹಣದ ವಿಚಾರದಲ್ಲಿ ಹಿಂದೆ ಸರಿಯುತ್ತಾರೆ. ಆದರೆ ಅತಿ ಕಡಿಮೆ ಹೂಡಿಕೆಯಲ್ಲಿ ನೀವು ಈ ಒಂದು ಉದ್ಯಮವನ್ನು ಆರಂಭಿಸಬಹುದು. ಹೌದು, ನೀವು ಈ ಬಿಸ್ನೆಸ್ಗೆ ನಿಮಗೆ ಬೇಕಾಗಿರೋದು ಜಸ್ಟ್ 850 ರೂಪಾಯಿ ಮಾತ್ರ. ಆದರೆ ನೀವು ಡೈಲಿ 1000 ರೂಪಾಯಿ ಲಾಭವನ್ನು ಪಡೆಯಬಹುದು. ಆದರೆ ಅದು ಹೇಗೆ ಅಂತ ಹೇಳ್ತೀವಿ. ಹಾಗಾಗಿ ವಿಡಿಯೋನು ಸ್ಕಿಪ್ ಮಾಡದೆ ಕೊನೆಯ ತನಕ ನೋಡಿ. ಹೌದು, ಇತ್ತೀಚೆಗೆ ಅನೇಕ ಜನರು ತಮ್ಮ ಸ್ವಂತ ವ್ಯವಹಾರವನ್ನು ಪ್ರಾರಂಭಿಸಲು ಆಸಕ್ತಿ ಹೊಂದಿದ್ದಾರೆ. ಕೆಲಸದಿಂದ ಬೇಸತ್ತ ಅನೇಕರು ಸ್ವಂತ ಉದ್ಯಮ ಆರಂಭಿಸಿ ಬೇರೆಯವರಿಗೂ ಕೂಡ ಉದ್ಯೋಗ ಕಲ್ಪಿಸಿ ಮುಂದಾಗಿದ್ದಾರೆ. ಅನೇಕರು ವ್ಯಾಪಾರ ಮಾಡಲು ಆಸಕ್ತಿ ಹೊಂದಿದ್ದರೂ ಹಣದ ಹೂಡಿಕೆ ವಿಚಾರದಲ್ಲಿ ಹಿಂದೆ ಸರಿಯುತ್ತಿದ್ದಾರೆ. ಆದರೆ ಈ ಒಂದು ಬಿಸ್ನೆಸ್ ಅನ್ನು ನೀವು ಕಡಿಮೆ ಒಂದು ಹೂಡಿಕೆಯಲ್ಲಿ ನೀವು ಆರಂಭಿಸಬಹುದು. ಅಂತಹ ಒಂದು ವ್ಯವಹಾರದ ಉದ್ಯಮ ಅಂದರೆ ಹಾಗಲಕಾಯಿ ಚಿಪ್ಸ್ ವ್ಯಾಪಾರ. ಹೌದು, ತಿಂಡಿ ತಿನಿಸುಗಳಿಗೆ ಉತ್ತಮ ಬೇಡಿಕೆ ಇರುವ ಈ ಹೊತ್ತಿನಲ್ಲಿ ಇಂತಹ ಉದ್ಯಮ ಆರಂಭಿಸುವುದು ಒಳ್ಳೆಯದು. ಈ ವ್ಯವಹಾರದ ಉತ್ತಮ ಪ್ರಯೋಜನವೇನೆಂದರೆ ಇದನ್ನು ಕಡಿಮೆ ಹೂಡಿಕೆಯಲ್ಲಿ ನೀವು ಆರಂಭಿಸಬಹುದು. ಹೌದು, ಕೇವಲ 850 ರೂಪಾಯಿಗೆ ಯಂತ್ರವನ್ನು ಖರೀದಿಸುವ ಮೂಲಕ ನೀವು ಈ ವ್ಯವಹಾರವನ್ನು ಪ್ರಾರಂಭಿಸಬಹುದು. ಲಾಭಗಳು ಪ್ರಾರಂಭವಾಗುತ್ತಿದ್ದಂತೆ ಲಾಭವನ್ನು ಹೆಚ್ಚಿಸಲು ಅಥವಾ ನಿಮ್ಮ ಬಿಸ್ನೆಸ್ ಅನ್ನು ವಿಸ್ತಾರವಾಗಿ ಹರಡಿಸಲು ಇದು ಒಂದು ಉತ್ತಮ ಅವಕಾಶ ಅಂತಲೇ ಹೇಳಬಹುದು. ಇದಲ್ಲದೆ ಕಚ್ಚಾ ವಸ್ತುಗಳಿಗೆ ಒಂದಿಷ್ಟು ಹಣ ಖರ್ಚು ಮಾಡಬೇಕು. ಮೊದಲ ಹಂತದಲ್ಲಿ ನೀವು 100 ರಿಂದ 200 ರೂಪಾಯಿ ಕಚ್ಚಾ ವಸ್ತುವನ್ನು ಖರೀದಿಸಬಹುದು. ನಂತರ ನೀವು ಈ ಯಂತ್ರವನ್ನು ಆನ್ಲೈನ್ನಲ್ಲಿ ಸುಲಭವಾಗಿ ಹುಡುಕಬಹುದು. ಚಿಪ್ಸ್ ಅನ್ನು ಯಾವುದೇ ಮೇಜಿನ ಮೇಲೆ ಇರಿಸುವ ಮೂಲಕ ನೀವು ಸುಲಭವಾಗಿ ಕತ್ತರಿಸಬಹುದು. ಅದಲ್ಲದೆ ಈ ಮಿಷನ್ಗೆ ಸಾಕಷ್ಟು ಕರೆಂಟ್ ಬೇಕು ಎಂದು ನೀವು ಭಾವಿಸಿದರೆ ಅದು ತಪ್ಪು. ಮತ್ತು ಇನ್ನು ವಾಸ್ತವವಾಗಿ ಈ ಮಿಷನ್ ಕೆಲಸ ಮಾಡಲು ಯಾವುದೇ ಕರೆಂಟ್ ಅಗತ್ಯವಿಲ್ಲ. ಸದ್ಯ ಫ್ರೆಶ್ ಫ್ರೈಡ್ ಹ್ಯಾಡ್ ಚಿಪ್ಸ್ ತಿನ್ನುವ ಟ್ರೆಂಡ್ ಶುರುವಾಗಿದೆ. ಹೌದು, ನೀವು ಉತ್ತಮ ಗುಣಮಟ್ಟದ ರುಚಿಯೊಂದಿಗೆ ಚಿಪ್ಸನ್ನು ತಯಾರಿಸಿದರೆ ಅದು ನಿಮ್ಮ ವಿಶ್ವಾಸಾರ್ಹತೆ ಹೆಚ್ಚುತ್ತದೆ ಮತ್ತು ಬೇಡಿಕೆ ಕೂಡ ಹೆಚ್ಚುತ್ತದೆ. ಈ ಚಿಪ್ಸನ್ನು ಸಣ್ಣ ಬಂಡಿ ಅಥವಾ ಮನೆಯ ಮುಂದೆ ಸ್ಟಾಲ್ನಿಂದ ಮಾರಾಟ ಮಾಡಲು ಪ್ರಾರಂಭಿಸಿದರೆ ಕೆಲವು ಅಂಗಡಿಯವರೊಂದಿಗೆ ಮಾತನಾಡಿ ಒಪ್ಪಂದ ಮಾಡಿಕೊಂಡು ಅವರಿಂದಗೂ ಕೂಡ ನೀವು ಈ ಒಂದು ಚಿಪ್ಸನ್ನು ಮಾರಾಟ ಮಾಡಬಹುದು. ಇದರಿಂದ ನಿಮ್ಮ ವ್ಯಾಪಾರವು ಹೆಚ್ಚು ಜನರನ್ನು ತಲುಪುತ್ತದೆ ಮತ್ತು ಜನಪ್ರಿಯವಾಗುತ್ತದೆ. ಹಾಗಲಕಾಯಿ ಚಿಪ್ಸ್ ಆದಾಯ ವೆಚ್ಚಕ್ಕಿಂತ 7 ಪಟ್ಟು ನೀವು ಲಾಭವನ್ನು ನೀವು ಪಡೆಯಬಹುದು. ಸೊ ನೋಡಿದಲ್ಲ ಫ್ರೆಂಡ್ಸ್, ಈ ಒಂದು ಮಾಹಿತಿ ನಿಮಗೆ ಇಷ್ಟ ಇದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ. ಫೈನಲಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಫ್ರೆಂಡ್ಸ್.